ಅಂದ್ರೆ ಲೇಸರ್ ಶೋ ಕೂಡ ಇದೆ ಇವತ್ತು. ಸೆಟ್ ದೋಸೆ ಜನಸಾಗರ. And please be seated in the seating area. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಈ ಒಂದು ಸ್ಪೆಷಲ್ ಲಾಗು ಸ್ಪೆಷಲ್ ಜಾಗದಲ್ಲಿ ಎಲ್ಲಿದ್ದೀನಿ ಗೊತ್ತಾ? ನೋಡಿ, ಆದಿಯೋಗಿ ಇಶಾ ಫೌಂಡೇಶನ್. ಈ ನಮ್ಮ ಶಿವಪ್ಪ ಸಾವಿರಾರು ವರ್ಷಗಳಿಂದ ಒಂದೇ ಜಾಗದಲ್ಲಿ ಕೂತ್ಕೊಂಡು ಯೋಗ ಮಾಡ್ತಾ ಇರೋ ಅನ್ನೋ ಒಂದು ವೈಬ್ ಇದೆ. ಅದ್ಭುತವಾದ ಜಾಗದಲ್ಲಿ ಈ ಒಂದು ಸ್ಪೆಷಲ್ ಲಾಗ್ನ ಮಾಡ್ತಾಯಿದ್ದೀನಿ. ಈ ಒಂದು ಸ್ಪೆಷಲ್ ಲಾಗ್ದು ಏನಪ್ಪ ಒಂದು ಸ್ಪೆಷಾಲಿಟಿ ಅಂತ ಅಂದರೆ, ಒಂದು ಮಹಾಶಿವರಾತ್ರಿಯ ಒಂದು ಸ್ಪೆಷಲ್ ಲಾಗು, ಇನ್ನೊಂದು ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ 1000 ಜನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗಳಿಗೆ. ಶಿವಪ್ಪ ನಿಮಗೆಲ್ಲ ಒಳ್ಳೇದು ಮಾಡಲಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶಿವರಾತ್ರಿ ಸ್ಪೆಷಲ್ ಅಂತ ತಕ್ಷಣ ಇನ್ನೊಂದೇನಪ್ಪ ಅಂದರೆ ಲೇಸರ್ ಶೋ ಕೂಡ ಇದೆ ಇವತ್ತು ಮಾರ್ನಿಂಗ್ ನಾನು ಬಂದಿರೋದು. ಸಂಜೆ ಲೇಸರ್ ಶೋ ಕೂಡ ಇಲ್ಲೇ ಇರ್ತೀನಿ, ಬಟ್ ಇಲ್ಲೇ ಇರಲ್ಲ, ಬೇರೆ ಜಾಗಕ್ಕೆ ಹೋಗಿ ಬರ್ತೀನಿ. ಇದೇ ವಿಡಿಯೋದಲ್ಲಿ ಲೇಸರ್ ಶೋ ಕೂಡ ವಿಡಿಯೋ ಇದೆ. ಬನ್ನಿ ಫಸ್ಟು ಈಗ ಶಿವಪ್ಪನ ಮೀಟ್ ಮಾಡೋಣ. ಸ್ನೇಹಿತರೆ, ಇಲ್ಲೇನು ಕಾಣಿಸ್ತಾ ಇದೆ, ಇದೇ ನಾಗಮಂಟಪ. ಇದು ನಾಗಮಂಟಪ ಆದಿಯೋಗಿ ಅಂತ ಎಂಟ್ರೆನ್ಸ್. ಇದು ಮುಂದೆ ನಾಗರಾವಿನ ಒಂದು ಕಲ್ಲಿನ ಕೆತ್ತನೆ ಇದೆ. ಈಗೆಲ್ಲ ಸ್ವಲ್ಪ ಮೇಂಟೆನೆನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲಾಸ್ಟ್ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ, ಅಷ್ಟು ಇಂಪ್ರೂವ್ಮೆಂಟ್ ಆಗಿರಲಿಲ್ಲ. ಸ್ನೇಹಿತರೆ, ಹೇಗಿದೆ ನೋಡಿ, ಇಲ್ಲಿ ಮುಂದ್ಗಡೆನೆ ನಾಗಮಂಟಪ ಇರೋದು ನೋಡಿ. ಇದೇ ನಾಗಮಂಟಪ. ಶಿವರಾತ್ರಿಗೆಲ್ಲ ಫುಲ್ಲು ರೆಡಿ ಆಗ್ತಾ ಇದೆ. ನೈಟ್ ಲೇಸರ್ ಶೋ ಕೂಡ ಇದೆ. ಮತ್ತು ಇಲ್ಲಿ ನಂದಿ ಸ್ಟ್ಯಾಚು ಕೂಡ ಮಾಡಿದ್ದಾರೆ ನೋಡಿ ರೀಸೆಂಟಾಗಿ, ಅದನ್ನು ತೋರಿಸೋಣ. ಮತ್ತು ಪಕ್ಕದಲ್ಲಿ ತ್ರಿಶೂಲ ಕೂಡ ಬಂದು ಮಾಡಿದ್ದಾರೆ. ಮತ್ತು ಮೇಲ್ಗಡೆ ಹೋಗ್ಲಿಕ್ಕೆ ಅಲೌಡ್ ಇದೆಯಲ್ಲೋ ಗೊತ್ತಿಲ್ಲ, ಮೇ ಬಿ ಒಳಗಡೆ ಅಲೌಡ್ ಇಲ್ಲ ಅಂದ್ಕೊಳ್ತೀನಿ. ಬನ್ನಿ ಮುಂದೆ ಹೋಗೋಣ. ಪಕ್ಕದಲ್ಲಿ ಇನ್ನೊಂದು ತ್ರಿಶೂಲ ಕೂಡ ಮಾಡಿದ್ದಾರೆ, ಇದು ಕೂಡ ಮುಂಚೆ ಇರಲಿಲ್ಲ. ಆದಿಯೋಗಿಯ ಮುಂದೆನೇ ಇವೆರಡು ತ್ರಿಶೂಲ ಮತ್ತು ನಂದಿನ ರೀಸೆಂಟಾಗಿ ಸ್ಥಾಪನೆ ಮಾಡಿರೋದು. ನಿಜವಾದ ನಂದಿ ತೋರಿಸ್ಲಾ? ಇದೇನು ಶಿವನ ಮುಂದೆ ನಂದಿ ಕಾಣಿಸ್ತಾ ಇದೆ, ಅದೇ ಥರದ ಒಂದು ನಂದಿನ ಇಲ್ಲಿ ನಿಜವಾದ ನಂದಿ ತೋರಿಸ್ತೀವಿ ನೋಡಿ. ಹೇಗಿದೆ ನಂದಿ ಜೊತೆಗೆ ನಂದಿ, ನಾನು ನಂದಿ, ಇವರು ನಂದಿ, ಟೋಟಲ್ 3 ನಂದಿಗಳಿಲ್ಲೇ ಇದ್ವಿ. ऋषभस्वरूपा महानन्दी देवा, नन्दीश 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 देवा, ऋषभस्वरूपा महानन्दी देवा.
ಕಾಣಿಸ್ತಿದ್ದೀರಾ ನೋಡಿ, ಇದೆ ಆ ಒಂದು ಮಂಟಪ. ಅಲ್ಲಿ ಲಿಂಗ ಕಾಣಿಸ್ತಾ ಇರ್ಬೋದು ನಿಮಗೆ. ಆ ಲಿಂಗದ ಸುತ್ತ ಸರ್ಪದ ಒಂದು ಕಾವಲಿದೆ. ಅಲ್ಲಿ ಬಂದು ಪ್ರತಿಯೊಬ್ಬರು ನೈವೇದ್ಯ ಮಾಡ್ತಾರೆ, ಒಳ್ಳೆಯದಾಗಲಿ ಅಂತ ಕೇಳ್ಕೊತಾರೆ. ಮತ್ತು ಒಳಗಡೆ ಸ್ವಲ್ಪ ಹೊತ್ತು ಯೋಗ ಕೂಡ ಮಾಡ್ತಾರೆ. ಒಂದು ಪಾಸಿಟಿವ್ನೆಸ್ ಬರುತ್ತೆ ಇಲ್ಲಿ ಅಂತ. ಇದನ್ನು ನಿರ್ಮಿಸಿದಂಥವ್ರು ಇಶಾ ಫೌಂಡೇಶನ್ ಫೌಂಡರ್ ಆದಂಥ ಜಗ್ಗಿ ವಾಸುದೇವ್ ಸದ್ಗುರು ಅವರು ಅದ್ಭುತವಾಗುವಂಥ ನಿರ್ಮಿಸಿದ್ದಾರೆ. ಒಂದು ತುಂಬ ಅದ್ಭುತವಾಗಿ ಮೇಂಟೈನ್ ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಬೆಂಗಳೂರಿಂದ ನಿಯರ್ ಬೈ ಒಳ್ಳೆ ಅದ್ಭುತವಾದ ಪ್ಲೇಸು. ನಾವು ಆದಿಯೋಗಿ ನೋಡಬೇಕು ಅಂದರೆ ಕೊಯಮತ್ತೂರ್ಗೆ ಹೋಗಬೇಕಿತ್ತು ಕರ್ನಾಟಕದವರು. ಅದು ಕರ್ನಾಟಕದಲ್ಲಿ ಒಂದು ನಿರ್ಮಿಸಿರೋದು ಒಂದು ಅದ್ಭುತವಾದ ಒಂದು ವಿಶೇಷ ಅಂತ ಕೂಡ ಹೇಳ್ಬೋದು. ಅದು ಚಿಕ್ಕಬಳ್ಳಾಪುರದ ಹಿರಿಮೆ ಅಂತ ಹೇಳ್ಬೋದು. ಮತ್ತು ಸ್ನೇಹಿತರೆ, ನೀವೇನಾದರೂ ಬೆಂಗಳೂರಿಂದ ಇಶಾ ಫೌಂಡೇಶನ್ಗೆ ಬರಬೇಕು ಅಂತ ಏನಾದ್ರು ಪ್ಲ್ಯಾನ್ ಮಾಡ್ತಿದ್ರೆ, ನೀವು ಪ್ರೈವೇಟ್ ವೆಹಿಕಲ್ ಇದ್ದರೆ ಬೆಂಗಳೂರಿಂದ ಗೂಗಲ್ ಮ್ಯಾಪ್ ಹಾಕ್ಕೊಳ್ಳಿ, ಸೀದಾ ಇಶಾ ಫೌಂಡೇಶನ್ಗೆ ಬರ್ಬೋದು. ಇಲ್ಲಿಂದ ಒಂದು 70 ಕಿಲೋಮೀಟ್ರು ಆಗುತ್ತೆ ಬೆಂಗಳೂರಿಂದ. ನೀವು ಬಸ್ಸಲ್ಲಿ ಏನಾದರೂ ಬರಬೇಕು ಅಂತ ಅಂದರೆ ನೀವು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಿಗೆ ಬರಬೇಕಾಗುತ್ತೆ. ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಿಂದ ಟರ್ಮಿನಲ್ 2ನಲ್ಲಿ ನಿಮಗೆ ಚಿಕ್ಕಬಳ್ಳಾಪುರ ಬಸ್ಗಳು ಬರ್ತವೆ. ಅಲ್ಲಿಂದ ನೀವು ಚಿಕ್ಕಬಳ್ಳಾಪುರ ಬಸ್ ಹತ್ಕೊಂಡು ಚಿಕ್ಕಬಳ್ಳಾಪುರಕ್ಕೆ ಬಂದು ಚಿಕ್ಕಬಳ್ಳಾಪುರದಿಂದ ಇಲ್ಲಿಗೆ ಬಸ್ ಟ್ರಾವೆಲ್ ಕೂಡ ಇದ್ದಾವೆ. ಟೈಮಿಂಗ್ಸ್ ಇರುತ್ತೆ. ಪ್ಲಸ್ ನೀವು ಪ್ರೈವೇಟ್ ವೆಹಿಕಲ್ಗಳಲ್ಲಿ, ಟ್ಯಾಕ್ಸಿಗಳಲ್ಲಿ, ಆಟೋಗಳಲ್ಲಿ ಬರ್ಬೋದು. ಒಂದು ನೆಗೋಷಿಯಬಲ್ ಮಾಡಿಕೊಂಡು ಬಸ್ ಕೂಡ ಬರ್ತಾ ಇರುತ್ತೆ. ನಾನು ನೋಡಿದೆ 2 ಬಸ್ಗಳು ಆಲ್ರೆಡಿ ಬೆಳಗ್ಗೆಯಿಂದ 2-3 ಬಸ್ಗಳು ಟ್ರಾವೆಲ್ ಮಾಡ್ದು. ನೀವು ಪ್ರೈವೇಟ್ ವೆಹಿಕಲಲ್ಲಿ ಬಂದರೆ ಆರಾಮಾಗಿ ಬರ್ಬೋದು. ಇಲ್ಲಿ ಪಾರ್ಕಿಂಗ್ ಚಾರ್ಜಸ್ ಇರುತ್ತೆ. ಬೈಕ್ಗಳಿಗೆಲ್ಲ 20 ರೂಪಾಯಿ ಇರುತ್ತೆ, ಮತ್ತು ಕಾರ್ಗಳಿಗೆ 50 ರೂಪಾಯಿ ಇರುತ್ತೆ. ತುಂಬ ಅದ್ಭುತವಾಗಿದೆ ನೋಡಿ. ಸುತ್ತ ಈ ನಾನು ಮಲೆ ಮಹದೇಶ್ವರಕ್ಕೆ ಹೋದಾಗ ಹೇಗಿತ್ತು, ಸುತ್ತ ಬೆಟ್ಟಗಳ ಮಧ್ಯೆ ಮಲೆ ಮಾದಪ್ಪ ಹೇಗಿದ್ದ, ಹಾಗೇ ಇಲ್ಲಿ ಶಿವಪ್ಪ ಇದ್ದಾರೆ. ಆದಿಯೋಗಿ ಇಶಾ ಫೌಂಡೇಶನಲ್ಲಿ ಬಂದರೆ ರೆಸ್ಟ್ ರೂಮ್ ಕೂಡ ವ್ಯವಸ್ಥೆ ಚೆನ್ನಾಗಿದೆ ಮತ್ತು ತುಂಬ ಹೈಜಿನಿಕ್ಕಾಗಿ ಮೇಂಟೈನ್ ಮಾಡಿದ್ದಾರೆ ರೆಸ್ಟ್ ರೂಮ್ಸ್ಗಳನ್ನ. ನೀವೇನಾದರೂ ಸಿಂಗಲ್ ಬಂದು ಬ್ಯಾಗ್ಗಳು ಎಲ್ಲಿಡಪ್ಪ, ಬ್ಯಾಗ್ ಇಟ್ಟು ಎಲ್ಲಿಗೆ ರೆಸ್ಟ್ ರೂಮ್ಗೆ ಹೋಗೋದು ಅನ್ನೋ ಏನಾದರೂ ಡೌಟ್ಸ್ ಇದ್ರು ಕೂಡ ಅದು ಕ್ಲಿಯರ್ ಏನಪ್ಪ ಅಂತಂದರೆ ಒಳಗಡೆ ಎಲ್ಲ ಜಾಗ ಇದೆ. ಬ್ಯಾಗ್ಗಳು ಇಟ್ಕೊಂಡು ಆರಾಮಾಗಿ ರೆಸ್ಟ್ ರೂಮ್ ಎಲ್ಲ ಹೋಗಲಿಕ್ಕೆಲ್ಲ. ಯಾಕೆಂದರೆ ತುಂಬ ಜನಕ್ಕೆ ಡೌಟ್ ಇರುತ್ತೆ, ರೆಸ್ಟ್ ರೂಮ್ಸ್ ಇರುತ್ತಾ, ಯಾವ ಥರ ಇರ್ಬೋದು, ಹೇಗಿರ್ಬೋದು. ತುಂಬ ಹೈಜಿನಿಕ್ಕಾಗಿ ತುಂಬ ಕ್ಲೀನ್ ಆ್ಯಂಡ್ ಮೇಂಟೆನೆನ್ಸ್ ಇದೆ. ಪ್ಲಸ್ ನಿಮಗೆ ಹೋಟೆಲ್ ಕೂಡ ನೋಡಿ ಹಿಂದ್ಗಡೆ ಕಾಣಿಸ್ತಿದೆಯಲ್ಲ, ಅಲ್ಲಿ ಹೋಟೆಲ್ ಕೂಡ ಪಕ್ಕದಲ್ಲೇ ಹೋಟೆಲ್ ಕೂಡ ಇದೆ. ಬೆಳಗ್ಗೆ ಟಿಫನ್ ಆಗಲಿ, ಮಧ್ಯಾಹ್ನ ಊಟ ಆಗಲಿ, ಪ್ರತಿಯೊಂದು ಕೂಡ ಇಲ್ಲಿ ಸಿಗುತ್ತೆ. ಸ್ನೇಹಿತರೆ, ಇಲ್ಲೇ ತಿಂಡಿ ತೊಗೊಂಡೆ ನೋಡಿ. ಒಂದು ಸೆಟ್ ದೋಸೆ 80 ರೂಪಾಯಿ ಇದೆ. ಸೆಟ್ ದೋಸೆ ಸ್ವಲ್ಪ ಕಾಸ್ಟ್ಲಿ ಅಂತ ಹೇಳ್ಬೋದು. ನೋಡೋಣ ಹೇಗಿದೆ ಸೆಟ್ ದೋಸೆ ಅಂತ. ಸೆಟ್ ದೋಸೆಗಳು ಸ್ನೇಹಿತರೆ ಬಂತು ನೋಡಿ. ಸೆಟ್ ದೋಸೆ ಕ್ವಾಲಿಟಿ ಮಾತ್ರ ನೋಡೋಕ್ಕೆ ಮಸ್ತಾಗಿದೆ. 3 ಥರ ಚಟ್ನಿ ಕೊಟ್ಟಿದ್ದಾರೆ. ಈ ಕಡೆ ಒಂದು ಏನೋ ಒಂದಿದೆ, ಪಲ್ಯ ಇದೆ. ಸೆಟ್ ದೋಸೆ ನೋಡೋಣ ಟೇಸ್ಟ್ ಮಾಡಿ ಹೇಗಿದೆ ಅಂತ. ಕ್ವಾಲಿಟಿ ಓಕೆ, ಚೆನ್ನಾಗಿದೆ. 80 ರೂಪಾಯಿ ಕೊಟ್ಟಿಲ್ವಾ? ನಾನು ಸೆಟ್ ದೋಸೆ ಕೇಳಿದ್ದು ಸ್ನೇಹಿತರೆ, ಅಂದರೆ ಮಸಾಲ ದೋಸೆ ಕೊಟ್ಬಿಟ್ಟಿದ್ದಾರೆ. ಒಳಗಡೆ ಆಲೂಗಡ್ಡೆ ಕೂಡ ಇದೆ. ಮಿಸ್ಸಾಗಿ ಕನ್ಫ್ಯೂಷನ್ ಮಾಡ್ಕೊಬಿಟ್ರೆ, ಅಥವಾ ಇಲ್ಲಿ ಈ ಥರ ಸ್ಪೆಷಲ್ಲ ಸೆಟ್ ದೋಸೆ ಜೊತೆಗೆ ಆಲೂಗಡ್ಡೆ ಕೊಡೋದು. ಸದ್ಯಕ್ಕೆ ಈಗ ಇಲ್ಲಿಗೆ ಡೇ ಮುಗಿಯುತ್ತೆ. ಮತ್ತು ರಾತ್ರಿ ಸಿಗೋಣ ಲೈಟಿಂಗ್ ಶೋ, ಲೇಸರ್ ಶೋ ಜೊತೆಗೆ. 10 hours later. ಹಲೋ ಸ್ನೇಹಿತರೆ, ನೋಡಿದ್ರೆ ನೀವು ಬೆಳಗ್ಗೆ ಹೇಗಿತ್ತಂತ, ಬಟ್ ನೈಟ್ ನೋಡಿ ಹೇಗಿದೆ. ಬೆಳಗ್ಗೆ ಏನಂದ್ರೆ ಏನೂ ಅಲ್ಲ ಕ್ರೌಡು, ಈಗ ನೈಟ್ ಬರ್ತಾ ಇದ್ದಾರೆ ನೋಡಿ. ಸಿಕ್ಕಾಪಟ್ಟೆ ಕ್ರೌಡ್ ಇದೆ ಮಾತ್ರ ಲೇಸರ್ ಶೋಗೆ, ಲೈಟಿಂಗ್ ಶೋಗೆ. ಬನ್ನಿ ಮುಂದೆ ಹೋಗೋಣ. ಸ್ನೇಹಿತರೆ ನೋಡಿ ಎಷ್ಟು ಜನ ಇದ್ದಾರೆ, ಸಿಕ್ಕಾಪಟ್ಟೆ ಜನ ಬಂದ್ಬಿಟ್ಟಿದ್ದಾರೆ. ಅಯ್ಯೋ, ಲೇಸರ್ ಶೋಗೆನೇ ಸಪ್ರೇಟ್ ಫ್ಯಾನ್ ಬೇಸ್ ಇದ್ರೆ ಹಂಗಿದ್ದಾರೆ ಇವರು. ನೋಡಿ ಕಾಣಿಸ್ತಾ ಇದ್ದಾರಾ? ಬಾ 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 ಬಾ. ಬೆಳಗ್ಗೆ ನೋಡಿದ್ರೆ 3 ಮತ್ತೊಂದು ಜನ ಬರ್ತಾ ಇದ್ರು ನೋಡಿ. ಆದಿಯೋಗಿ ತೋರಿಸ್ತೀನಿ, ಮತ್ತೆ ಜನಗಳನ್ನ ತೋರಿಸ್ತೀನಿ ಎಷ್ಟೊಂದು ಜನ ಕೂತಿದ್ದಾರೆ ಅಂತ. ಜನ ಸಾಗರ. ಇವತ್ತಿಗೆ ಎಷ್ಟು ಅಂದ್ರೆ ಶಿವರಾತ್ರಿ ಎಷ್ಟು ಜನ ಇರ್ತಾರೆ ನೋಡಿ. Kindly avoid
avoid standing during the show and please be seated in the seating area. Please avoid using your mobile phone torch lights. ಸ್ನೇಹಿತರೆ ನೋಡಿ, ಫಸ್ಟ್ ಚಂದ್ರ ಅರ್ಧ ಚಂದ್ರನಿಂದ ಸ್ಟಾರ್ಟ್ ಆಗಿದೆ. ಪೂರ್ತಿ ಲೈಟ್ ಆಫ್ ಆಗಿದೆ ಎಲ್ಲ ಕಡೆ. ಸ್ಲೋವಾಗಿ ಸ್ಟಾರ್ಟ್ ಆಗ್ತಾ ಇದೆ ನೋಡಿ. ಓ ಮೈ ಗಾಡ್. ವಿಷಕಂಠೇಶ್ವರನ್ನ ಫಸ್ಟ್ ತೋರಿಸ್ತಾ ಇದ್ದಾರೆ. ನಂಜುಂಡೇಶ್ವರ. Over 15,000 years ago, a being appeared in the upper regions of Himalayas. No one knew who he was, where he came from. The origins of this spectacular being were unknown. People saw that he was experiencing dimensions that no one had ever known or able to fathom. His ecstasy and intensity allowed him to transcend his physical form. Witnessing an individual human in union with the cosmos, they called him a yogi, as he was the first one, the Adi Yogi. When his stillness lasted for years on end, curious onlookers melted away. Only 7 seekers remained, as they could not tear themselves away from him. ಸರ್ಪದ ಎಂಟ್ರಿ ನೋಡಿ. ಬರುತ್ತೆ ನೋಡಿ, ಇಲ್ಲಿ ಸರ್ಪದ ಎಂಟ್ರಿ ಯಾವ ಥರ ಬರುತ್ತೆ ನೋಡಿ. ಸರ್ಪದ ನೇರಕ್ಕೇನೆ ಲೇಸರ್ ಮಾಡಿದ್ದಾರೆ ನೋಡಿ. He transmitted the profound science of yoga in its full depth and dimension. He expounded 112 methods of attainment, offering his disciples access to the deepest innards of creation. Devi Parvati, seen Adi Yogi, reveling in ecstatic states, said, "I want to have what you have. Show me the way." Adi Yogi absorbed her and made her a part of himself, and hence he is the Ardhanari, the ideal man, where one half of him is woman.
nameless ecstasies of one's interiority. Mahadevaya Namaha, Mahadevaya Namaha, ಅಷ್ಟೇ ಸ್ನೇಹಿತರೆ, ಮುಗೀತು. ಎಲ್ಲಿಂದ ಸ್ಟಾರ್ಟ್ ಆಯಿತು ಅಲ್ಲಿಂದನೇ ಎಂಡ್ ಮಾಡಿದ್ರು. ಆದಿಯೋಗಿಯು ಸಾರ್ವಜನಿಕರಿಗೆ ತೆರೆದಿರುವ ಎಲ್ಲಾ ದಿನಗಳಲ್ಲೂ ಆದಿಯೋಗಿ ದಿವ್ಯ ದರ್ಶನ ಇರುತ್ತದೆ. We are glad to announce that Adiyogi Divya Darshana will happen on the days when the Adiyogi premises is open. ಸ್ನೇಹಿತರೆ, ನೋಡಿದ್ರಲ್ಲ ಲೇಸರ್ ಶೋ ಹೇಗಿತ್ತು? ಅದ್ಭುತವಾಗಿತ್ತು. ಇದು ಪ್ರತಿ ಸಂಜೆ ಇರುತ್ತೆ, ಎವ್ರಿ ಡೇ. ಪ್ರತಿ ಸಂಜೆ 7 ಗಂಟೆಯಿಂದ 7:15, 7:45, 8 ಗಂಟೆವರೆಗೂ ಇರುತ್ತೆ. ಮತ್ತು ಲಿಂಗದ ದರ್ಶನ 8 ಗಂಟೆವರೆಗೂ ಇರುತ್ತೆ. ನೀವು ಬೆಂಗಳೂರಿಂದ ಅದು ಎಲ್ಲಿಂದಾರು ಬಂದು ಇಲ್ಲಿಗೆ ನೋಡ್ಕೊಂಡು ಹೋಗ್ಬೋದು. ಓಕೆ ಸ್ನೇಹಿತರೆ, ಇಲ್ಲಿಗೆ ನಮ್ಮ ಈ ಒಂದು ವಿಡಿಯೋ ಆದಿಯೋಗಿ ಇಶಾ ಫೌಂಡೇಶನ್ ವಿಡಿಯೋ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ನಾಗಮಂಟಪದ ಎದುರುಗಡೆನೆ ಕಂಪ್ಲೀಟ್ ಮಾಡೋಣ. ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೋ ಅಲ್ಲಿಂದನೇ. ಅದ್ಭುತವಾಗಿತ್ತು ಮಾತ್ರ. ನಿಮ್ಗೆ ಹೇಗೆ ಅನಿಸ್ತು ಕಾಮೆಂಟಲ್ಲಿ ತಿಳಿಸಿ. ಯಾವಾಗಲಾದ್ರು ಬಂದಿದ್ರಾ ಅಥವಾ ನಿಮಗೆ ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ಇಲ್ಲಿ ಕಾಮೆಂಟಲ್ಲಿ ತಿಳಿಸಿ. ಮತ್ತು ವಿಡಿಯೋ ಇಷ್ಟಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಮಾಡ್ಕೊಳ್ಳಿ. ಓಕೆನಾ? ಶೇರ್ ಮಾಡಿ ನಿಮ್ಮ ಒಂದು ಸ್ನೇಹಿತರಿಗಾಗಲಿ ಫ್ಯಾಮಿಲಿಗಾಗಲಿ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಎಲ್ರಿಗೂ ಟಾಟಾ, ಬಾಯ್ ಬಾಯ್.